ಈಗ ಒಂದ್ ನಿಮಿಷ, ಭಾರತ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಜೀವಂತವಾಗಿದೆ, ಸಂವಿಧಾನ ಜೀವಂತವಾಗಿದೆ, ಪ್ರಜಾಪ್ರಭುತ್ವ ಜೀವಂತವಾಗಿದೆ. ಅವ್ರ ಮನಸ್ಸಿಗೆ ಆಸ್ತಿ ಆಗಿದೆ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಗೇನ್ ಕಾನೂನಲ್ಲಿ ಏನ್ ಕ್ರಮ ತಗೋಬೇಕು ನಾವು ತಗೋತೀವಿ. ಸೂಲಿಬೆಲೆ ಹೇಳಿದಾರಲ್ಲ ಸುಳ್ಳುಗಳು, ಅದನ್ನ ಯಾರು ಕೇಳೋರು? ಸೂಲಿಬೆಲೆ ಅವರು 0.3 ಔಟ್ ಅಂತ ಹೇಳಿದ್ರಲ್ಲ, ನಾಟ್ ಔಟ್, ಪಾಕಿಸ್ತಾನ ನಾಟ್ ಔಟ್ ಹೇಳಿದ್ರಲ್ಲ, ಅದಕ್ಕೆ ಯಾರು ಸರ್ ಹೊಣೆ? ದೇಶದಲ್ಲಿ ಯುವಕರನ್ನ ಉಚ್ಚಪಡಿಸ್ತಾರಲ್ಲ ಸುಳ್ಳು ಮಾತುಗಳು ಹೇಳಿ, ಅದಕ್ಕೆ ಹೊಣೆ ಯಾರು ಸರ್? ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರು ಕಾನೂನು ಪ್ರಕಾರ ಹೋಗಿದ್ದಾರೆ, ನಾವು ಕಾನೂನು ಮುಖಾಂತರ ಕಾನೂನು ಮೊರೆ ಹೋಗ್ತೀವಿ ಸರ್, ಅಷ್ಟೇ. ಅಲ್ಲ, ಅವರು ಇವಾಗ ಏನ್ ಹೇಳ್ತಾ ಇದ್ದಾರೆ, ದೇಶದ್ರೋಹಿ ಕೇಸ್ ಹಾಕ್ಬೇಕು ಅವ್ರ ಪ್ರಶ್ನೆ ಮಾಡೋರ್ನೆಲ್ಲ ದೇಶದ್ರೋಹಿ ಕೇಸ್ ಹಾಕಿದ್ರೆ ಭಾರತ ದೇಶದ ಜೈಲು ಕೇಸ್ ಅಲ್ಲಲ್ಲ ಸರ್. ಏನ್ ಸರ್ ನಿಮಗೆ ಕಂಪ್ಲೇಂಟ್ ಆಗುತ್ತೆ, ಅವ್ರೇನ್ ಸುಳ್ಳು ಹೇಳ್ತಾರಲ್ವಾ? ನೀವೇ ಮಾಧ್ಯಮದು ಅಲ್ಲ, ನೀವೇನು ಹಾಕಿದ ಬೆಳಗ್ಗೆ ಯಾರ ಕಳಿಸಿದಲ್ಲ, ಇದಕ್ಕೆಲ್ಲ ಕಾರಣ ನೀವೇ. ಆಮೇಲೆ ನೀವು ಇರ್ತೀರಾ, ಹಾಗಾದ್ರೆ ನೀವು ಇರ್ತೀರಾ, ನೀವಿದ್ರೆ ನಾವು ಯಾರು ಇಲ್ಲ ಮಾಡ್ಲಿ ಅಂತ ಹೇಳಿದ್ದಾರೆ. ಆಮೇಲೆ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಸೈನಿಕರಿಗೆ ಹೇಳಿಲ್ಲ.